Please subscribe and be edits. ಹೆಲೋ ಗಾಯ್ಸ್, ಹೇಗಿದ್ರೆ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ಹಾಗೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೋ ದಿನಗಳಾದ್ಮೇಲೆ ಇದರಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಫೋಟೋ ಎಡಿಟಿಂಗ್ನ ಹೇಳ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಎಲ್ರಿಗೂ ಫೋಟೋ ಎಡಿಟಿಂಗ್ ಅಂದರೆ ಕಾಯ್ಕೊಂಡು ಕೂತಿರ್ತಾರೆ. ಅದಕ್ಕೆ ಅಷ್ಟು ವೆಯ್ಟ್ ಮಾಡಿಸ್ತೀನಿ. ಫೋಟೋ ಎಡಿಟಿಂಗ್ನ ತಂದ್ಕೊಟ್ಟಿದ್ದೀನಿ. ಲೆಂತ್ ಆಗಿದ್ರು ಕೂಡ ವಿಡಿಯೋ ಸರಿಯಾಗಿ ನೋಡಿಕೊಂಡು ಫೋಟೋ ಎಡಿಟಿಂಗ್ನ ಮಾಡ್ಕೊಳ್ಳಿ. ಸಾರಿ ಲೆಂತಾಗಿ ಹೋಗಿದೆ ವಿಡಿಯೋ. ನೀವೇನು ಮಾಡಬೇಕು ಅಂತ ಇವಾಗ ಮೊದಲಿಗೆ ಗಾಯ್ಸ್ ನಿಮ್ಮ ಫೋನಲ್ಲಿ ರೆಮಿನಿ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗಾಯ್ಸ್. ಇವಾಗ ರೆಮಿನಿ ಓಪನ್ ಆಗ್ತಾ ಇದೆ ಗಾಯ್ಸ್. ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ಇಂಟು ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಎನ್ಹೆನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡಿಂಗ್ ಇಮೇಜ್ ಅಂತ ಕಾಣಿಸ್ತಾ ಇರುತ್ತೆ. ಅದು ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್, ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ರೆಮಿನಿನೇ ಇಷ್ಟು. ಫೋಟೋ ನೋಡ್ತಾ ಇರ್ಬೋದು ಯಾವ ಥರ ಇತ್ತು, ಇದು ಈಗ ಯಾವ ಥರ ಆಗಿದೆ. ಅದಕ್ಕೆ ರೆಮಿನಿ ಇಷ್ಟ ಬೆಸ್ಟು. ಸೇವ್ ಆಪ್ಷನ್ ಮೇಲೆ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡಾಗ ಇನ್ನೊಂದು ಆ್ಯಡ್ಸ್ ಬರುತ್ತೆ ಗೈಸ್. ಈ ಆ್ಯಡ್ಸ್ನ ನಾನು ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ. ಈ ಆ್ಯಡ್ಸ್ನ ನೋಡಿದ್ರೆ ಲೆಂತ್ ಆಗುತ್ತೆ ವಿಡಿಯೋ. ಹೆಲೋ ಗೈಸ್, ರೆಮಿನಿಲಿ ಇವಾಗ ನೀವು ಎನ್ಹೆನ್ಸ್ನ ಮಾಡಿದ್ದೀರಾ. ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆಯಪ್ಪ, ಅದಕ್ಕೆ ನೀವು ಇವಾಗ ಸಿಂಪಲ್ಲಾಗಿ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಇವನೇನು ಗೂಗಲ್ನ ಓಪನ್ ಮಾಡಿಸ್ತಿದ್ದಾನೆ ಅಂತ ಕೇಳಬೇಡಿ. ವಿಷಯ ಇದೆ. ಗೂಗಲಲ್ಲಿ SANJU ಸಂಜು WITH ವಿತ್ UOU ಸಂಜು ವಿತ್ ಯು .WORD ವರ್ಡ್ PRESS wordpress.com ಅಂತ ಸರ್ಚ್ ಮಾಡಿ ಗೈಸ್. sanjuwithyou.wordpress.com ಅಂತ ಸರ್ಚ್ ಮಾಡಿ ಗೈಸ್. ಸರ್ಚ್ ಮಾಡ್ಕೊಳ್ಳಿ ಗೈಸ್. ಡೈರೆಕ್ಟಾಗಿ ಒಂದು ಪೇಜ್ಗೆ ಕರ್ಕೊಂಡೋಗುತ್ತೆ ಇದು. ನೀವು ಇವಾಗ ಏನು ಮಾಡ್ಬೇಕಂತಂದರೆ, ಇಲ್ಲಿ ಆರ್ಟಿಕಲ್ನ ಬರೆದಿದ್ದೀನಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ ಗೋಸ್ಟ್ ಇನ್ಫಾರ್ಮೇಷನ್ ಅಂತ, ಎಜುಕೇಷನ್ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಬ್ಲ್ಯಾಕ್ ಕಲರಲ್ಲಿ ಬರೆದಿದ್ದೀನಲ್ಲ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇದು ಇನ್ನೊಂದು ಪೇಜ್ಗೆ ಕರ್ಕೊಂಡೋಗುತ್ತೆ. ಕರ್ಕೊಂಡು ಹೋಗಿದೆ ನೋಡಿ. ಇದನ್ನು ಸ್ವಲ್ಪ ತಳಾರಾಗಿ ಗೈಸ್ ನೀವು ಸ್ಲೋ ಆಗಿ ತಳ್ಕೊಂಡು ಹೋಗ್ಬೇಕು. ನೀವು ಸ್ಪೀಡಾಗಿ ತಳ್ತು ಅಂತಂದರೆ ಅದು ಏನಕ್ಕೂ ಯೂಸ್ ಆಗಲ್ಲ. ಏನಕ್ಕಂತಂದರೆ ಬೇಗನೆ ಹೊರಟೋಗುತ್ತೆ, ಗೊತ್ತಾಗಲ್ಲ ನಿಮಗೆ ಎಲ್ಲಿದೆ ಅಂತ. ಸ್ಲೋ ಆಗಿ ಆದಷ್ಟು ನಾನು ಯಾವ ಥರ ತಳ್ಕೊಂಡು ಹೋಗ್ತಾ ಇದ್ದೀನಿ ಅದೇ ಥರ ಸ್ಲೋ ಆಗಿ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಹೋಗಿ ಗೈಸ್. ನೀವಿಲ್ಲಿ ಕಾಣ್ತಾ ಇರ್ಬೋದು, ಇಲ್ಲಿ ಸಿಕ್ಕಿದೆ ನಮಗೆ ಪ್ರೀಸೆಟ್ ಲಿಂಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. ಕ್ಲಿಕ್ ಮಾಡ್ಕೊಂಡ ನಂತರ ಇದು ಡ್ರೈವ್ ಕರ್ಕೊಂಡು ಹೋಗಿದೆ. ಒಂದು ಹುಡುಗಿ ಫೋಟೋ ಇದೆ, ಹುಡುಗಿ ಅಲ್ಲ ಆ್ಯಕ್ಟ್ರೆಸ್ ಕೃತಿ ಶೆಟ್ಟಿ ಫೋಟೋ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಗಾಯ್ಸ್. ಇವ್ರ ಫೋಟೋ ಇಟ್ಕೊಂಡು ನಾವೇನು ಮಾಡೋಣ ಬ್ರೋ ಅಂತ ಕೇಳಬೇಡಿ ಗಾಯ್ಸ್, ವಿಷಯ ಇದೆ. ಡೌನ್ಲೋಡ್ ಮಾಡ್ಕೊಳ್ಳಿ ಗಾಯ್ಸ್. ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೌನ್ಲೋಡ್ ಅಂತಲೇ ಬರುತ್ತೆ, ಡೌನ್ಲೋಡ್ ಅಗೇನ್ ಅಂತ ಬರಲ್ಲ. ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಜಸ್ಟ್ ನಾವು ಡೌನ್ಲೋಡ್ ಆಗಿದೆ. ಈ ಪ್ರೀಸೆಟ್ ನಮಗೆ ಇವಾಗ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡೋದು? ರೆಮಿನಿ ಯೂಸ್ ಮಾಡಿದ್ವಿ, ಗೂಗಲ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಏನು ಯೂಸ್ ಮಾಡೋದು? ನೆಕ್ಸ್ಟ್ ಯೂಸ್ ಮಾಡಬೇಕಾಗಿರೋಂಥ ಆ್ಯಪೇ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಆ್ಯಪ್ ನೇಮ್ ಎಲ್ರಿಗೂ ಗೊತ್ತೇ ಇರುತ್ತೆ, ಲೈಟ್ ರೂಮ್ ಅಂತ. ಲೈಟ್ ರೂಮ್ ಇಲ್ಲ ಅಂತಂದರೆ ಈ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನೀವೇ ಪ್ಲೇಸ್ಟೋರಲ್ಲಿ ಹೋಗಿ ಲೈಟ್ ರೂಮ್ ಅಂತ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ, ಲೈಟ್ ರೂಮ್ನ ಓಪನ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ವೇ ಈಸ್, ಇಲ್ಲಿ ಆ್ಯಡ್ ಆಗಿದೆ ನೋಡಿ ಗೈಸ್, ತನಗೆ ತಾನೇ ಆ್ಯಡ್ ಆಗಿದೆ ನೀವು ಡೌನ್ಲೋಡ್ ಮಾಡ್ಕೊಬಂದಿರೋ ಫೋಟೋ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು 3 ಡಾಟ್ ಕೊಡಿ. 3 ಡಾಟ್ ಕೊಟ್ಬಿಟ್ಟು ಕಾಪಿ ಸೆಟ್ಟಿಂಗ್ ಅಂತ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ಹಿಂದ್ಗಡೆ ಬಂದು ಈ ರೆಮಿನಿಲಿ ಎನ್ಹೆನ್ಸ್ ಮಾಡ್ಕೊಂಡು ಬಂದ್ರಲ್ಲ ಆ ಫೋಟೋನು ಕೂಡ ಇಲ್ಲೇ ಆ್ಯಡ್ ಆಗಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. 3 ಡಾಟ್ ಕೊಟ್ಕೊಳ್ಳಿ. ಪೇಸ್ಟ್ ಸೆಟ್ಟಿಂಗ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಗಾಯ್ಸ್. ನೀವಿವಾಗ ನೋಡ್ತಾ ಇರ್ಬೋದು ಸ್ಕಿನ್ನು ಎಷ್ಟು ಸ್ಮೂತ್ ಆಗಿದೆ ಅಂತಂದರೆ ಫುಲ್ಲು ಸ್ಮೂತ್ನೆಸ್ ಆಗಿದೆ ಗಾಯ್ಸ್. ಮುಂಚೆ ಈ ಥರ ಇರೋ ಸ್ಕಿನ್ನು ಬ್ಲ್ಯಾಕ್ ಎಲ್ಲ ಕಾಣಿಸ್ತಾ ಇದೆ, ಅಷ್ಟೊಂದು ಚೆನ್ನಾಗಿಲ್ಲ. ಇವಾಗ ನೋಡಿ ತುಂಬಾ ಸಖತ್ತಾಗಿದೆ. ನೀವಿವಾಗ ಇಷ್ಟಕ್ಕೆ ಬಿಡ್ತು ಅಂತಂದರೆ ಇದೇನು ಫೋಟೋ ಎಡಿಟಿಂಗ್ ಆಗಲ್ಲ. ನಾನು ಹಿಂಗೆ ಪ್ರೀಸೆಟ್ ಕೊಟ್ಟಿದ್ದು ಸ್ಕಿನ್ ಸ್ಮೂತ್ನೆಸ್ಗೆ ಮಾತ್ರ. ಅದಕ್ಕೆ ಯಾಕೆ ಇದರಲ್ಲೂ ಮಾಡ್ಬೋದು, ಯಾಕೆ ಕಷ್ಟಪಡ್ತೀರಾ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಎಡಿಟ್ನ ಸ್ಟಾರ್ಟ್ ಮಾಡೋಣ.
ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಈ ಕೆಳಗಡೆ ಲೈಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಎಕ್ಸ್ಪೋಸರ್ ಅನ್ನೋದು ಆಪ್ಷನ್ ಇದೆಯಲ್ಲ, ಸೊ ಈ ಎಕ್ಸ್ಪೋಸರ್ ಅನ್ನೋ ಆಪ್ಷನ್ನ 0.33ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್, -33 ಗೈಸ್. ಈ ಕನ್ಸ್ಟ್ರಕ್ಟ್ ಅನ್ನೋ ಆಪ್ಷನ್ನು ಕೂಡ ಒಂದು ಸ್ವಲ್ಪ +5ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್, ಆಯ್ತಲ್ವಾ. ಸೊ ಶ್ಯಾಡೋ 19ನಲ್ಲಿರುತ್ತೆ, ಸೊ ನೀವು ಒಂದು 30ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಸೊ ಬ್ಲ್ಯಾಕ್ಸ್ ಮಾತ್ರ ಪಕ್ಕ ಇರಲೇಬೇಕು. ಸೊ ಇದಕ್ಕೂ ಒಂದು 33ಗೆ ಇಲ್ಲ ಗೈಸ್ 5ಗೆ ಸೆಟ್ ಆಗಿದೆ, ಸೊ 5ನೇ ಇರಲಿ. ಸೊ ತದನಂತರ ನೀವೇನು ಮಾಡಬೇಕಂದ್ರೆ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ 2ನೇ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನೇನು ಟಚ್ ಮಾಡಬೇಡಿ. 3ನೇದು ಕಾಣಿಸ್ತಾ ಇದೆಯಲ್ಲ ಗೈಸ್, ಇದರಲ್ಲೇ ನೀವು ನೋಡ್ತಾ ಇರ್ಬೋದು. ಇದನ್ನು ಈಗ ಅದು ಕಲರ್ ಯಾವ ಥರ ಇದೆ, ಯಾವ ಥರ ಆಗ್ತಾ ಇದೆ ಅಂತ. ಸೊ ಇದೂ ಚೆನ್ನಾಗಿದೆ, ಬಟ್ ಬೇಡ, ಸೊ ಡಾರ್ಕ್ ಆಗಿರಲಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೂಪರ್ ಆಗಿದೆ, ಮಸ್ತಾಗಿ ಬಂದಿದೆ ಗೈಸ್. ಇಷ್ಟೇ. ಇವನ್ನ ಬಂದ್ಬಿಟ್ಟು -90, ಸ್ಯಾಚುರೇಷನ್ನ ಬಂದು +36 ಇಷ್ಟೇ. ಸೊ ಅದರ ನಂತರ ಗ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೀನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಕೊಡ್ತು ಅಂತಂದರೆ ಗ್ರೀನು ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲ್ಲ. ನಮ್ಮ ಎಲ್ಲ ಫೋಟೋ ಎಡಿಟರ್ಸ್ಗಳಿಗೂ ಕೂಡ ಗ್ರೀನ್ ಯಾವ ಥರ ಹಿಂದ್ಗಡೆ ಯೆಲ್ಲೋ ಕಲರ್ ಇದ್ದರೆ ಸೂಪರಾಗಿರುತ್ತೆ ಗೈಸ್. ಇದು ಯೆಲ್ಲೋ ಕಲರ್ ಆಗಿದೆ. ಸೊ ತದನಂತರ ಸ್ಯಾಚುರೇಷನ್ ಇಲ್ಲೂ ಕೊಡ್ತು ಅಂತಂದರೆ ಅದು ವೈಟ್ ಆಗುತ್ತೆ. ಸೊ ತದನಂತರ ಇಲ್ಲಿ ನೋಡ್ತಾ ಇರ್ಬೋದು, ನಾನೊಂದು 35ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದೇನು ಕಡಿಮೆ ಆಗಂತೂ ಇಲ್ಲ, ಇವಾಗಂತೂ ಸೂಪರಾಗೇ ಇದೆ ಇದು ಕೂಡ. ಸೊ ತದನಂತರ ಈ ಸ್ಕೈ ಬ್ಲೂ ಕಲರ್ ಇದೆಯಲ್ಲ ಗೈಸ್, ಈ ಸ್ಕೈ ಬ್ಲೂ ಕಲರ್ನ ಸ್ವಲ್ಪ 43, ಸ್ಯಾಚುರೇಷನ್ನ ಬಂದುಬಿಟ್ಟು ಅದೊಂದು 35ಗೆ ಸೆಟ್ ಮಾಡ್ಕೊಳ್ಳಿ. ಸೊ ಈ ಬ್ಲೂ ಕಲರ್ನ ಸೆಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು, -25ಗೆ ಸೆಟ್ ಮಾಡ್ಕೊಳ್ಳಿ. ಇದನ್ನು ಕೂಡ +25ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಇಷ್ಟೇ ಗೈಸ್, ಇದರಲ್ಲಿ ಎಡಿಟ್ ಮುಗಿದಿದೆ. ಸೊ ತದನಂತರ ಈ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಗ್ನೆಟ್ ಅನ್ನೋದು ಒಂದು ಆಪ್ಷನ್ ಕಾಣಿಸುತ್ತೆ. ಈ ವಿಗ್ನೆಟ್ ಆಪ್ಷನ್ನ ನೀವೇನು ಮಾಡಬೇಕಂತಂದರೆ, ನೀವೆಷ್ಟು ವಿಗ್ನೆಟ್ನ ಬಳಸ್ತೀರೋ ಅಷ್ಟು ಫೋಟೋ ಸಾಕಾಗಿ ಬರುತ್ತೆ. ಸೊ ನಾನೊಂದು 50ನೇ ಬಳಸ್ತೀನಿ, 51 ಆಗೋಗಿದೆ, ಪರವಾಗಿಲ್ಲ, 51 ಇರಲಿ. ಸೊ ತದನಂತರ ಗ್ರೈನ್ ಅನ್ನೋದು ಆಪ್ಷನ್ ಬರುತ್ತೆ. ಈ ಅಮೌಂಟನ್ನು ಜಸ್ಟ್ ಒಂದು 5ಗೆ ಸೆಟ್ ಮಾಡ್ಕೊಳ್ಳಿ ಸಾಕು. ಸೊ ಡೀಟೇಲ್ಸ್ ಬರುತ್ತೆ, ಡೀಟೇಲ್ಸಲ್ಲಿ ಶಾರ್ಪೆನಿಂಗ್ 81 ಇರುತ್ತೆ, ನೀವು ಇವಾಗ 91ಗೆ ಸೆಟ್ ಮಾಡ್ಕೊಳ್ಳಿ. ನಾಯ್ಸ್ ಇರುತ್ತೆ, ನಾಯ್ಸ್ ಅಷ್ಟೇ ಇರಲಿ. ಕಲರ್ ನಾಯ್ಸ್ ಇರುತ್ತೆ, ಈ ಕಲರ್ ನಾಯ್ಸ್ನ ಒಂದು 27ಗೆ ಬೇಡ ಗೈಸ್, 27 ಜಾಸ್ತಿ ಆಗುತ್ತೆ, ಒಂದು 24ಗೆ ಸೆಟ್ ಮಾಡ್ಕೊಳ್ಳಿ ಗೈಸ್. ಆಪ್ಟಿಕ್ಸ್ ಅನ್ನೋದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೆರಡನ್ನೂ ಎನೇಬಲ್ ಮಾಡ್ಕೊಳ್ಳಿ ಗೈಸ್. ಎನೇಬಲ್ ಆಗಿದೆ. ಸೊ ತದನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಫೋಟೋ. ಇದೇ ಫೋಟೋ ಯಾವ ಥರ ಇತ್ತು ಮೊದಲು ಅಂತಂದರೆ ಈ ಥರ ಇರೋ ಫೋಟೋ. ಸೊ ಇವಾಗ ಇಷ್ಟು ಸಖತ್ತಾಗಿ ಸ್ಮೂತಾಗಿ ಬಂದಿದೆ. ಸೊ ನೀವು ನೋಡ್ತೀರಾ, ಕೆಲವರು ಅದನ್ನು ಝೂಮ್ ಮಾಡಿ ನೋಡ್ತೀರಾ, ಮುಖ ಏನಕ್ಕೆ ಇಷ್ಟು ನೀಲಿ ಕಲರಲ್ಲಿದೆ ಅಂತ ನೀವು ಅಂದ್ಕೊಳ್ತೀರಾ ಗೈಸ್. ಮುಖ ಏನಕ್ಕೆ ನೀಲಿ ಕಲರ್ ಇದೆ ಅಂತಂದರೆ ಎಡಿಟಿಂಗ್ದು ಮೇಯ್ನ್ ಸ್ಕಿಲ್ಲೇ ಇದು ನೀಲಿ ಕಲರ್ ಇದೆ ಅಂತ ಇದನ್ನೇನು ಮಾಡಬೇಡಿ. ಚೆನ್ನಾಗಿಲ್ಲ, ಆಗಿಲ್ಲ, ಈಗಿಲ್ಲ, ಮುಖ ನೀಲಿಯಾಗಿ ಹೋಗಿದೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಇದರ ಹೆಸರು ಬಂದು ಮಾಸ್ಕಿಂಗ್ ಅಂತ. ಎಡಿಟಿಂಗಲ್ಲೇ ಬೆಸ್ಟು 1 ಇದು. ಸೊ ಇದುವರೆಗೂ ಯಾರು ಹೇಳ್ಕೊಟ್ಟಿಲ್ಲ ಮಾಸ್ಕಿಂಗ್ ಅನಿಸುತ್ತೆ, ನಮ್ಮ ಕನ್ನಡದಲ್ಲಂತೂ ಯಾರು ಹೇಳ್ಕೊಟ್ಟಿಲ್ಲ. ಸೊ ನಾನು ಮಾಸ್ಕಿಂಗ್ನ ಯೂಸ್ ಮಾಡ್ತೀನಿ, ಮಾಸ್ಕಿಂಗ್ ಥರದಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟ್ರಲ್ಲಿ ಯಾರೇ ಫೋಟೋ ಎಡಿಟಿಂಗ್ ಮಾಡೋ ನಮ್ಮಂಥವ್ರು ಇಷ್ಟ್ರಲ್ಲಿ ನೋಡಬೇಕಷ್ಟೇ. ಅದನ್ನು ಬಿಟ್ಬಿಟ್ಟು ಇಷ್ಟು ಝೂಮ್ ಮಾಡಿದ್ರೆ ಯಾವುದೇ ಫೋಟೋ ಆದರೂ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ನೀವು ಇನ್ಸ್ಟಾಗ್ರಾಮ್ಗಳಿಗೆ ಇಲ್ಲಿಗೆ ಯಾರಿಗಾದ್ರೂ ಪೋಸ್ಟ್ ಮಾಡೋದಕ್ಕೆ ಸಖತ್ತಾಗಿರುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನೀವು ಫೋಟೋ ಎಡಿಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಎಂಡ್ ಮಾಡೋದಕ್ಕಿಂತ ಮುಂಚೆ ಸೇವ್ ಮಾಡೋದು ಹೇಳ್ಕೊಡ್ಬೇಕಲ್ವಾ. ಸೊ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಕಾಪಿ ಟು ಡಿವೈಸ್ ಅಂತ ಕೊಟ್ಕೊಂಡು ಎಂಜಾಯ್ ಮಾಡಿ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಎಲ್ಲರೂ ಬೇಕಾದ್ರೆ ಎಂಜಾಯ್ ಮಾಡ್ಕೊಳ್ಳಿ.